ಸರ್ ನೀವು ಲಾಕೆಟ್ ಯೂಸ್ ಮಾಡಿದ್ರಲ್ಲ, ಹಾಂ ಮ್ಯಾಮ್. ನಿಮ್ಗೆ ಇವಾಗ ರಿಗ್ರೆಟ್ ಆಗುತ್ತೆ ಅದು ಯೂಸ್ ಮಾಡದೇ ಇದ್ದರೆ ಬಹುಶಃ ನೀವು ಬಚಾವ್ ಆಗ್ಬೋದು? ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ಅಕಸ್ಮಾತ್ ಲಾಕೆಟ್ ಇಟ್ಕೊಂಡು ಆ ವಾರ ನಂದೇ ಎಲಿಮಿನೇಷನ್ ಇದ್ದಿದ್ರೆ ಆವಾಗ ಕೈಯಲ್ಲಿ ಇಟ್ಕೊಂಡು ಹಾಳು ಮಾಡ್ಕೊಂಡು, ಈಗ ನೀವೇ ಅಂತೀರಿ ಏನು ಸರ್ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಅಡೌಟ್ ಮಾಡ್ಕೊಂಡ್ರಿ ಅಂತ. ಬೇಡ, ನಾನು ಲಾಕೆಟ್ ನಂಬ್ಕೊಂಡು ಏನು ಹೋಗಿರ್ಲಿಲ್ಲ ಮ್ಯಾಮ್. ನಾನು ಹೆಂಗೆ ಆಡ್ತೀನೋ ಹಂಗೆ ಎಷ್ಟು ದಿನ ಅಂತ ಹಂಗೆ ಸುಮ್ಮನೆ ಒಂದು ಐತೆ ಅಲ್ವ ನಮ್ಮ ಹತ್ರ ತೆಗೆದ. ಈಗ ಸಿಕ್ಕಾಪಟ್ಟೆ ಏನೋ ಕಷ್ಟ ಬಂದಿರುತ್ತೆ ಮ್ಯಾಮ್, ನಿಮ್ಗೆ ಏನೋ ಅರ್ಜೆಂಟು 2 ಲಕ್ಷ ಬೇಕೇ ಬೇಕು, ಯಾರೋ ನಮ್ಮ ಮನೆಯವ್ರಿಗೊಂದು ಆಪ್ರೇಷನು ಏನೋ ಒಂದು ಟಚ್ ವುಡ್ ಯಾರಿಗೂ ಹಂಗೇನೋ ಅಂದ್ಕೊಳ್ಳಿ. ಆಗ ನೀವು ಕತ್ತಲ್ಲಿ ಒಂದು 5 ಲಕ್ಷದ ಸರ ಇಟ್ಕೊಂಡಿರ್ತೀರ. 5 ಲಕ್ಷದ ಸರ ಅಡ ಇಟ್ಬಿಟ್ಟು ಫಸ್ಟ್ ಉಳಿಸ್ಕೋದು ನೋಡ್ತೀರಾ, ಇಲ್ಲ ಸರ ಮುಖ್ಯ ಅನ್ನೋದು ನೋಡ್ತೀರಾ. ಹಂಗೆ ನಾನು ಉಳಿಸ್ಕೊಂಡೆ ಮ್ಯಾಮ್, ಅಷ್ಟೇ. ಅದೇನು ತೊಂದರೆ ಇಲ್ಲ, ಅದೇನು ಇಲ್ಲ ಮ್ಯಾಮ್. ಸರ್ ನಿಮ್ಮ ಜಾಗದಲ್ಲಿ ಬೇರೆ ಯಾರು ಇರಬೇಕಿತ್ತು ಇವತ್ತಂತ ಅನ್ನಿಸ್ತಿದ್ಯಾ ನಿಮ್ಮನ್ನು ಬಿಟ್ಟು? ಇಲ್ಲ ಮೇಡಮ್, ಖಂಡಿತ ಆ ಥರದ್ದು ದುರುದ್ದೇಶದ ಹುಡುಗನೇ ಅಲ್ಲ ಮ್ಯಾಮ್ ನಾನು. ಅಲ್ಲ, ನಿಮ್ಗೆ ಅನಿಸ್ತಿರುತ್ತಲ್ಲ ನನಗಿಂತ ಅವ್ರಿಗಿಂತ ನಾನೆಲ್ಲೋ ಬೆಟರ್ ಆಗಿದ್ದೆ, ನನಗಿಂತ ಅವ್ರೊಂಚೂರು. ಇಲ್ಲ ಮೇಡಮ್, ಹಂಗಿದ್ದಿದ್ರೆ ಟೀಮ್ ನನ್ನ ತೆಗಿತಿರ್ಲಿಲ್ಲ ಮ್ಯಾಮ್. ಅವ್ರವ್ರ ಆಟ ಪಾಪ ಅವ್ರು ಆಡ್ತಿದ್ದಾರೆ ಅನ್ಸುತ್ತೆ. ಮೇ ಬಿ ನಾನು ಎಲ್ಲೋ ರಾಂಗ್ ಸ್ಟೆಪ್ ಇಟ್ಟೆ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಇಲ್ಲಿ ಯಾರು ಇರಬಹುದು ಅನ್ಸುತ್ತೆ ಮ್ಯಾಮ್? ಅದೇ ಅಲ್ಲಿ ಒಂದು ಅಷ್ಟು ಜನ, ಅದೇ ಇವ್ರ ಪ್ರಕಾರ ಅಂದರೆ ನಮ್ಮಲ್ಲೆಲ್ಲರ ಮನೆ ಪ್ರಕಾರ ಅಭಿ ಅವ್ರು ಒಂಚೂರು ವೀಕ್ ಇದ್ದಾರೆ ಆಡೋದ್ರಲ್ಲಿ. ಅವರು ಅಷ್ಟು ಜನದಲ್ಲಿ, ನಾನು ಅಭಿ ವೀಕು ಆ ಥರ ಹೇಳ್ತಿಲ್ಲ, ಅದರಲ್ಲಿ ಸ್ಪಂದು ಅವ್ರದ್ದು ಒಂಚೂರು ಕಮ್ಮಿ ಇದೆ, ರಿಷಾ ಅವ್ರದ್ದು ಒಂಚೂರು ಕಮ್ಮಿ ಇದೆ. ಮಾಳು ಏನಾದ್ರು ಮತ್ತೆ ಮಾತಾಡ್ಕೊಂಡು ಹಿಂಗೆ ಮೇಂಟೈನ್ ಮಾಡಿದ್ರೆ ಓಕೆ, ಕ್ಯಾಪ್ಟನ್ ಆಗಿದ್ದಕ್ಕೆ ಒಂಚೂರು ಸೇಫಲ್ಲಿದ್ದರು. ತಿರ್ಗಾ ಮಾಳು ಏನಾದರೂ ಮಾತಾಡ್ದಂಗೆ ಏನಾದ್ರು ಆದರೆ ಸ್ವಲ್ಪ ರಿಸ್ಕಿಗೆ ಬರ್ತಾರೆ. ಯಾರು ಗೆಲ್ಲಬೇಕು ಅನ್ಸುತ್ತೆ ಸರ್? ಮ್ಯಾಮ್ ಎಲ್ಲರೂ ನನ್ನ ಸ್ನೇಹಿತರೆ ಮ್ಯಾಮ್. ಅಲ್ಲಿ ಇವಾಗೂ ಹೇಳ್ತೀನಿ, ನೀವು ಅನ್ಬೋದು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತೀರಾ ಅಂತ. ಇಲ್ಲ ಮ್ಯಾಮ್, ಹಂಗಲ್ಲ ಮ್ಯಾಮ್. ಸರ್ ಒಳಗಡೆ ಒಂಚೂರು ಅನ್ಸುತ್ತಲ್ವಾ ಮ್ಯಾಮ್? ಸತ್ಯವಾಗ್ಲೂ ಇಲ್ಲ ಮ್ಯಾಮ್. ಅಲ್ಲಿ ಇರೋರು ಎಲ್ಲರೂ ನನ್ನ ಸ್ನೇಹಿತರು. ಯಾರು ನನ್ನ ದ್ವೇಷಗಳವರ ಮ್ಯಾಮ್, ಅಲ್ಲಿ ದುಶ್ಮನ್ಗಳವರ. ನಾನು ಆ ಗಾರ್ಡನಿಂದ ಒಳಗೆ ತೊಗೊಂಡು ಹೋಗ್ತಾ ಇರಲಿಲ್ಲ. ಅದೇನೋ ಈ ನಾಮಿನಿ ಮಾಡೋ ಅದು ಮಾಡಿ ಇವರೆಲ್ಲ ಹೋಗೇನೋ ಕಿತ್ತಾಡೋರು. ನೀವು ಒಂದೇ ಒಂದು ಸತಿ ನಾನು ಕಿತ್ತಾಡಿರೋದು ತೋರಿಸಿ, ನಾನು ಯಾಕೆ ನಾಮಿನಿ ಮಾಡಿದೆ ನೀನು ಅಂತ. ಅವ್ನು ಆಡಲೇಬೇಕು. ಇರೋ 15 ಜನ ಆಚೆಯಿಂದ 30 ಜನ ಕರ್ಕೊಂಬರೋಕ್ಕಾಗಲ್ಲ ನಾಮಿನಿ ಮಾಡೋಕ್ಕೆ. ಯಾರಿಗೆದ್ರು ಖುಷಿ ಇದೆ ಮ್ಯಾಮ್, ಯಾರಿಗೆ ಯೋಗ ಅರ್ಹತೆ ಇದೆ ಅವ್ರು ಗೆಲ್ತಾರೆ. ಮೊದಲನೇ 2 ವೀಕಲ್ಲಿ ಅನ್ಸುತ್ತೆ ಕಾವ್ಯ ಅವ್ರಿಗೆ 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀರಿ, ಕಮೆಂಟ್ ಮಾಡ್ತೀರಾ ನಾಮಿನೇಷನ್ ವಿಷಯದಲ್ಲಿ. ಇವಾಗ ನೀವು ನಾಮಿನೇಷನ್ ಅಂದಿದ್ದಕ್ಕೆ ನೆನಪಾಗಿದ್ದು, ನಾಮಿನೇಷನ್ ಟೈಮಲ್ಲಿ ನಿಜವಾಗ್ಲೂ ಹಂಗೆ ಕನ್ಫ್ಯೂಷನ್ ಆಗುತ್ತೆ ರೀಸನ್ ಕೊಡೋಕ್ಕೆ ಅಥವಾ? ಮ್ಯಾಮ್ ಇಲ್ಲ, ಅವತ್ತು ನನ್ನ ಪ್ರಕಾರ ಆಟ ಇನ್ನೂ ಇತ್ತು ಅಂತ ನನಗೆ ಅನ್ಕೊಂಡಿದ್ದೆ. ಆಮೇಲೆ ಅಣ್ಣ ಬಂದು ಹೇಳಿದಾಗ ಆಟ ಇರಲಿಲ್ಲ ಅಂದಾಗ ಅನ್ಕೊಂಡೆ. ಆಗ ನಾನು ಕೇಳಿ ಬಿಗ್ ಬಾಸ್ನ ಕೇಳಿ ಅಂತಿರ್ತೀನಿ. ಆಮೇಲೆ ನನಗೆ ಅವರೆಲ್ಲ 27-28 ವರ್ಷದವ್ರು ಅಂತಲೇ ಗೊತ್ತಿರಲಿಲ್ಲ ಮ್ಯಾಮ್. ಗೊತ್ತಾಗಲ್ಲ ಮ್ಯಾಮ್. ಅಲ್ಲಿ ಒಂದು 19-20 ವರ್ಷದ ಹುಡುಗಿರು ಇರ್ಬೋದು. ನಾನು ಅವ್ರ ಏಜ್ ಚಿಕ್ಕದು ಅನ್ನೋದನ್ನು ನಾನು ಮಾತಾಡೋದೇ ಹಂಗೆ ಮ್ಯಾಮ್, ಚಿಕ್ಕ ವಯಸ್ಸಿಂದ. ಅದಕ್ಕೆ ಹೇಳ್ತೀನಿ, ಮೊನ್ನೆ ಸ್ಕೂಲ್ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಕಲರ್ ಡ್ರೆಸ್ ಹಾಕೊಂಡು 3 ತಿಂಗಳು ಕಾಲೇಜಿಗೆ ರಜಾ ಸಿಗುತ್ತೆ ಅಂತ ಬಂದ್ಬಿಡ್ತೀರಾ ಅಂತ. ಅಂದರೆ ನೀವು ಚಿಕ್ಕವರು ಅನ್ನೋದು ನಂಗೆ ಹೇಳಿರ್ತೀನಿ. ಅದು ಆಚೆ ಇಷ್ಟ ಆಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ನನ್ನ ವೈಫ್ ಹೇಳಿದ್ರು ರಾತ್ರಿ, ಆವಾಗಲೇ ಗೊತ್ತು ಹಿಂಗಾಗಿದೆ ಅಂತ. ಯಾಕಂದ್ರೆ ನಿಮಗೆ ಏನೂ ಒಳಗೆ ಗೊತ್ತಲ್ಲ ಮೇಡಮ್. ಗೊತ್ತಾಗಿದ್ದಿದ್ರೆ ಎಲ್ಲರೂ ಕಿಲಾಡಿ ಆಟನೆಲ್ಲ ಮಾಡೋದು. ಅದು ಗೊತ್ತಾಗದೇ ಇದ್ದಾಗೆಲ್ಲ ಮೇಡಮ್ ಎಲ್ಲೋ ಎಡವಟ್ಗಳಾಗೋದು. ಅಶ್ವಿನಿ ಮತ್ತು ಜಾನ್ವಿ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರಿ ನೀವು, ಅವ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ಈಗ? ಇಲ್ಲ, ಅಲ್ಲಿ ಎಲ್ಲರ ಜೊತೆನೂ ಸ್ನೇಹಿತು ಮ್ಯಾಮ್. ಇವರು ನಾವು ಒಂದು ಟೀಮಲ್ಲಿ ಇದ್ವಿ, ಒಂದೇ ಕಡೆ ಒಂಟಿ ಅನ್ನೋ ತಂಡದಿಂದ ಫಸ್ಟಿಂದ ಬಂದಿದ್ವಲ್ಲ, ಜಗಳಾಗೋದು ಮ್ಯಾಮ್. ನನಗೂ ಜಾನ್ವಿ ಮ್ಯಾಮ್ಗೂ ಒಂದು ಸಣ್ಣ ಪುಟ್ಟದಾಗಿದೆ. ಜಾನ್ವಿ ಮ್ಯಾಮ್ಗೂ ನನಗೂ ಅಷ್ಟಿಲ್ಲ. ಅಶ್ವಿನಿ ಮ್ಯಾಮ್ಗೂ ನನಗೂ ಸಿಕ್ಕಾಪಟ್ಟೆ ಹಸುರ ಆದಾಗಿಂದನೂ ಆಗಿದೆ. ಆ ಸಿಚುವೇಶನ್ಗೆ ತಕ್ಕಂಗೆ ಅಲ್ಲಿ ಏನೋ ನಡೀತಿರುತ್ತೆ ಮ್ಯಾಮ್, ಆಗ ಆ ಕಾರ್ಯಕ್ರಮಗಳು ಅಷ್ಟೇ. ಸರ್ ಲಾಸ್ಟ್ ಒಂದೇ ಒಂದು ಚಿಕ್ಕ ಸೆಗ್ಮೆಂಟ್, ಆರಾಮಾಗಿ ನೀವು ರೈಮಿಂಗ್ ವರ್ಡ್ಸ್ ಅಲ್ಲಿ ತುಂಬ ಸಿಕ್ಕಾಪಟ್ಟೆ ಫೇಮಸ್. ಹೌದು ಮ್ಯಾಮ್, ಬಟ್ ಈಗ ಫುಲ್ ಬ್ಲ್ಯಾಂಕು. ಅಲ್ಲಾಗಿರೋ ಟೈರ್ಗೆ ಹೇಳ್ತೀನಿ ಮ್ಯಾಮ್. ತುಂಬ ಆರಾಮಾಗಿದ್ದಾಗ ತುಂಬ ಬರುತ್ತೆ. ಈಗ ನಿನ್ನೆನೇ ಅಲ್ಲಿಂದ ಬಂದಿದ್ದು. ಆಯಿತು ಮ್ಯಾಮ್, ಟ್ರೈ ಮಾಡೋಣ. ಏನಿಲ್ಲ, ತುಂಬ ಈಸಿ ಸರ್. ನಾನು ಒಂದಷ್ಟು ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದು ಪದದಲ್ಲಿ ಹೇಳಬೇಕು ಅಥವಾ ಯಾವ್ದಾದ್ರು ತಿನ್ನೋ ವಸ್ತುನ ಅವ್ರಿಗೆ ಹೋಲಿಸಬಹುದು. ಓಕೆನಾ ಸರ್? ಆಯಿತು ಮ್ಯಾಮ್, ಕೇಳಿ. ರಕ್ಷಿತಾ. ಓ ಪಟಾಕಿ ಮ್ಯಾಮ್. ಸರ್ ಪಟಾಕಿ ತಿನ್ನೋ ವಸ್ತು ಹೇಳ್ಬೇಕಾ? ಮೆಣಸಿನ್ಕಾಯಿ ಥರ ಹೇಳ್ಬೇಕು. ರಘು. ಓ ಕುಂಬಳಕಾಯಿ ಸೈ. ಗಿಲ್ಲಿ. ನಿಂಬೆ ಹುಳಿತಾರ ಮ್ಯಾಮ್, ಒಂಥರ ಖಟ್ಟ ಮೀಠ ಚೆನ್ನಾಗಿರುತ್ತೆ. ಅಶ್ವಿನಿ ಗೌಡ. ಅಶ್ವಿನಿ ಅವರು ಖಾರದ ಪುಡಿ. ಜಾನ್ವಿ ಅವ್ರೊಂಥರ ಈ ಜಾಮೂನ್ ಥರ. ತುಂಬ ಒಳ್ಳೆ ಸಾಫ್ಟ್ ಹೆಣ್ಮಗಳು ಮ್ಯಾಮ್ ಅವರು. ರಾಶಿ. ಓ ರಾಶಿಕಾ. ಓ ಈ ಒಂಥರ ಈ ನಾಟಿ ಕೋಳಿ ಥರ ಮೇಡಮ್, ಫೈಟ್ರ್ ಅವರು. ಈ ಒಂದು ಸೋತೆಕಾಯಿ ಥರ ಮೇಡಮ್. ಏನು ಆ ಕಡೆ ಖಾರನೂ ಅಲ್ಲ, ಈ ಕಡೆ ಸ್ವೀಟು ಅಲ್ಲ. ಯಾಕಂದರೆ ಅವರು ನಾನು ಅದೇನೋ ಭಯಂಕರ ಅನ್ನೋ ಥರ ಹೇಳ್ತಾರೆ ನಾನು ಅಂತ. ಅವ್ರು ಅದಲ್ಲ. ನೀವೇ ನೋಡಿರ್ತೀರಿ, ಹೆಸರು ಹೇಳ್ತಾರೆ, ಆಮೇಲೆ ಏನಕ್ಕೆ ನಗ್ತಾರೆ. ನಮಗೂ ಅಲ್ಲಿ ಇವ್ರು ಯಾಕೆ ನಗ್ತಾವ್ರೆ ಅಂತಲೂ ಗೊತ್ತಾಗ್ತಿರಲಿಲ್ಲ, ಯಾಕೆ ಹೇಳ್ತಾವ್ರೆ ಅಂತಲೂ ಗೊತ್ತಾಗ್ತಿಲ್ಲ. ಒಂದು ಸೋತೆಕಾಯಿ ಥರ. ಈ ಬೇಲ್ದೆ ಅಂತಾರೆ ಮೇಡಮ್, ಗಟ್ಟಿ. ಗಟ್ಟಿ. ಸರ್ ಮನೇಲಿ ಯಾರು ತುಂಬ ಫೇಕ್ ಅನ್ಸುತ್ತೆ ನಿಮ್ಮ ಪ್ರಕಾರ? ಇಲ್ಲ ಮೇಡಮ್, ಅಲ್ಲಿ ಯಾರು ಫೇಕ್ ಅನ್ಸಲ್ಲ. ಆ ಪರಿಸ್ಥಿತಿ ಹಂಗೆ ಮಾಡಾಕ್ಬಿಡುತ್ತೆ ನಿಮಗೆ. ಅಲ್ಲಿ ಇರೋರು ಎಲ್ಲರೂ ನಮ್ಮ ಸಿನಿಮಾದವ್ರೆ, ಎಲ್ಲರೂ ಆಚೆಗೆ ಗೊತ್ತಿರೋರು. ಅಂದರೆ ನಂಗೆ ಫ್ರೆಂಡ್ಸ್ ಅಲ್ಲ, ಗೊತ್ತಿರೋರೆ. ಅಲ್ಲಿ ನಿಮ್ಗೆ ಹಂಗೆ ಮಾಡಬೇಕು ಅನಿಸುತ್ತೆ.
ಈಗ ನನಗೆ ರಕ್ಷಿತ್ ಅವ್ರ ಮೇಲೆ ಏನು ಕೋಪ ಇಲ್ಲ, ಅಥವಾ ರಕ್ಷಿತ್ಗೆ ನನ್ನ ಮೇಲೆ ಏನು ಕೋಪ ಇಲ್ಲ. ಆಮೇಲೆ ನಾನು ಸಾರಿ ಕೇಳಿದೆ, ಆಯಿತು ಬಿಡಿಯೋಣ ಅಂದರು, ಹಂಗೆ ಇದ್ವಿ. ಅದೇನೋ ಆ ಟೈಮಲ್ಲಿ ಊಟ ನಿದ್ದೆ ಕಟ್ ಮಾಡಿಬಿಡ್ತಾರಲ್ಲ, ನಿಮಗೆ ಪಟ್ ಅಂತ ಹಂಗೆ ಏರ್ಬಿಡ್ತದೆ ಒಂದೇ ಸರಿ. ಊಟ ಕಟ್ ಮಾಡಿ ಒಂದು ಮನುಷ್ಯನಿಗೆ ನೀವು ನೋಡಿ ಅದು ನಿದ್ದೆ ಕಟ್ ಮಾಡಿಬಿಡಿ, ರೇಗಾಡ್ಬಿಡೋದು, ಹಂಗೇನೋ ಆಗುತ್ತೆ ಮ್ಯಾಮ್. ಫೇಕ್ ಅಂದರೆ ನಮ್ಮ ಆಟಕ್ಕೆ ಏನು ಬೇಕೋ ಪಾಪ ಅದು ಮಾಡ್ತಿದ್ದಾರೆ. ಟಾಪ್ 5 ನಲ್ಲಿ ಯಾರು ಇರಬೇಕು ಸರ್? ಇರಬೇಕು ಅಂತ ಗೊತ್ತಿಲ್ಲ, ಯಾರು ಇರ್ಬೋದು ಅಂತ ಹೇಳ್ತೀನಿ. ನನಗೇನು ಅಲ್ಲಿ ಇರೋರು ಎಲ್ಲರೂ ಇರಬೇಕು ನೋಡೋಣ ಅಂತ ಅನ್ಸುತ್ತೆ. ಹಂಗೆ ಟಾಪ್ 5 ಬರಲೇಬೇಕು. ಇರ್ತಾರೆ ಅನ್ಸೋದು, ಗಿಲ್ಲಿ ಅವ್ರು ಇರ್ತಾರೆ ಅನ್ಸುತ್ತೆ ಮ್ಯಾಮ್, ಧನು ಅವ್ರು ಇರ್ತಾರೆ ಅನ್ಸುತ್ತೆ, ರಘು ಅಣ್ಣ ಇರ್ತಾರೆ ಅನ್ಸುತ್ತೆ, ಅಶ್ವಿನಿ ಮ್ಯಾಮ್ ಇರ್ತಾರೆ ಅನ್ಸುತ್ತೆ. ಒಂದು 6 ಜನದ ಹೇಳ್ತೀನಿ ಮ್ಯಾಮ್. ಇನ್ನೊಂದಿಬ್ರು ಇದ್ದಾರೆ, ಜಾನ್ವಿ ಮ್ಯಾಮು, ರಾಶಿಕಾ ಅವ್ರು ಇರ್ತಾರೆ ಅನ್ಸುತ್ತೆ ಮ್ಯಾಮ್. ರಾಶಿಕಾ ಟಾಪ್ 5 ನಲ್ಲಿ ಇರ್ತಾರೆ ಅನ್ಸುತ್ತೆ ಮ್ಯಾಮ್. ಹೌದು, ಅವ್ರು ಸ್ಟ್ರಾಂಗ್ ವುಮನ್ನು, ಒಳ್ಳೆ ಫೈಟ್ರು ಅವ್ರಿಗೆ. ಹಾಂ ಮ್ಯಾಮ್. ಸರ್ ನೆಕ್ಸ್ಟ್ ನಿಮ್ಮ ಪ್ಲಾನ್ಸ್ ಅಥವಾ ಪ್ರಾಜೆಕ್ಟ್ಸ್ ಏನಿದೆ? ಮೇಡಮ್ ತುಂಬ ಕೆಲಸಗಳಿದೆ. ಈಗ ಇಲ್ಲಿಂದನೇ ಬ್ಯಾಲೆನ್ಸ್ ಬಿಟ್ಟೋಗಿದೆ, ಇಮಿಡಿಯೇಟಾಗಿ ಅದನ್ನೇ ಈಗ ಬಂದೆ. ಈಗ ರಾತ್ರಿ ಬಂದು ಮಲಗಿದೆ, ಸ್ವಿಚ್ ಆಫ್ ಮಾಡಿದ್ದೆ, ಯಾಕಂದ್ರೆ ಮಲಗೋಕ್ಕಾಗಲ್ಲ ಅಂತ. ಟಿ ವಿಲಿ ಬಂದ ತಕ್ಷಣ ನಂಗೆ ಗೊತ್ತಾಗುತ್ತೆ ಫೋನ್ಸು. ಬೆಳಗ್ಗೆ ಎದ್ದೆ 9 ಗಂಟೆಗೆ ಇಲ್ಲಿ ಇರಬೇಕು ಅಂತ ಸ್ವರೂಪ್ ಸರ್ ಹೇಳಿದರು. ದೇವಸ್ಥಾನಕ್ಕೆ ಹೋದೆ, ಪಟ್ಟಂತ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದೆ, ಅಲ್ಲಿಂದ ಸೀದಾ ಇಲ್ಲಿಗೆ ಬಂದೆ. ಅದ್ರ ಮಧ್ಯ ಒಂದೇ ಒಂದು ಕಾಲು ನಾನು, ಯಾಕಂದರೆ ಒಂದು ಹಳೆಯ ಕಮಿಟ್ಮೆಂಟು, ನಮ್ಮ ಪಿ.ನೇ ನಾಗರಾಜ್ ಸರು ನನ್ನ ತುಂಬ ಕಷ್ಟ ಕಾಲದಲ್ಲಿ ಕೈ ಹಿಡಿದಂಥ ದೇವರಂಥ ಡೈರೆಕ್ಟ್ರ್ ಅವರು ನನಗೆ ನಮಕರಾಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು ಅವ್ರ ಜೊತೆ. ಅವ್ರ ಸ್ವಂತ ಕಾಸಿಂದ ನನಗೆ ಕಾಸು ಕೊಟ್ಟಿದ್ದರು. ಆ ಸಿನಿಮಾಲಿ ನಮ್ಗೆ ಪೇಮೆಂಟ್ ಇರಲಿಲ್ಲ, ಅವಕಾಶ ಮಾತ್ರ ಇತ್ತು. ಅವ್ರಿಗೆ ನಮ್ಮ ಪಾತ್ರಗಳು ನಾವು ಮಾಡಿದ್ದು ಡೆಡಿಕೇಶನ್ ಇಷ್ಟ ಆಗಿ ಅವ್ರ ಸ್ವಂತ ದುಡ್ಡಲ್ಲಿ ನಂಗೆ ದುಡ್ಡು ಕೊಟ್ಟು ಹೇಳಿದ್ರು, ಸುದಿ ನೀನು ಒಂದಿನ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತೀಯ ಅಂತ. ಅವ್ರದ್ದು ಅತಿಕಾಯ ಒಪ್ಕೊಂಡಿದ್ದೆ. ಅವರು ಪಾಪ ನನಗೋಸ್ಕರ, ಸುದಿ ನೀನು ಅಕಸ್ಮಾತ್ ಏನಾದ್ರು ನವಂಬರು 20-25 ಇದು ಎಷ್ಟರಲ್ಲೇ ಒಳಗೆ ಬಂದು ಹಂಗೆ ಟಚ್ ಹಂಗೆ ಆಗೋದು ಬೇಡ, ಬಂದರೆ ಇಮ್ಮಿಡಿಯೇಟ್ ನಂಗೆ ಒಂದು ಫೋನ್ ಮಾಡಬೇಕು, ಸುದಿ ನೀನು ನಾನು ಡೇಟು ನಿಂಗೋಸ್ಕರ ಮುಂದೆ ಇಟ್ಕೊಂಡು ಮಾಡ್ತಿರ್ತೀನಿ ಅಂತ. ಅವರೊಬ್ಬರಿಗೆ ಫೋನ್ ಮಾಡಿದೆ, ಯಾಕೆ ನಾನು ಮಾತು ಕೊಟ್ಟೋಗಿದ್ದೆ, ಸುದಿ 22ರಿಂದ ನೀನು ಡೇಟು ಅಂತ ಒಂದು 6 ದಿನ ಡೇಟ್ ಕೊಟ್ಟವ್ರೆ, ನೀನು ಇದೊಂದು ಡೇಟು ಮಾತ್ರ ಬೇರೆಯವ್ರಿಗೆಲ್ಲ ಅಂತ. ಸರ್ ಐ ಪ್ರಾಮಿಸ್ ಯು ನಿಮ್ಮ ಡೇಟಿಗೆ ಬರ್ತೀನಿ ಅಂತ ಅತಿಕಾಯ ಸಿನಿಮಾದ ಹೇಳಿದ್ದೀನಿ. ಗೊತ್ತಿಲ್ಲ ಮ್ಯಾಮ್ ಅದೇನಾಗುತ್ತೆ ಅಂತ. ಅಲ್ಲಿಂದ ಪಟ್ಟಂತೇಳಿ ಬಂದು ನಿಲ್ಕೊತೀನಿ. ಅದು ಬಿಟ್ಟು ನಂದು ಇನ್ನೂ ಹಳೆ ಸಿನಿಮಾಗಳು ಒಂದಷ್ಟಿದೆ, ಅದೆಲ್ಲ ಮುಗಿಸ್ಬೇಕು. ಎಸ್ ಮ್ಯಾಮ್. ಥ್ಯಾಂಕ್ ಯು. ಇದಾಗಿತ್ತು ನಿನ್ನೆ ಅಷ್ಟೇ ಮನೆಯಿಂದ ಆಚೆ ಬಂದಿರುವಂತಹ ಕಾಕ್ರೋಚ್ ಸುಧೀರ್ ಅವರ ಮಾತು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.